told your friend you're not okay. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನೀವು ಇವತ್ತು ನನ್ನ ಸಿಸ್ಟರ್ ಮ್ಯಾರೇಜ್ದು ಹಲ್ದಿ ಪ್ರೋಗ್ರಾಮ್ ಎಲ್ಲನೂ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ನಾನು ಹೇಳಿದ್ದೆ ನಿಮಗೆ, ಲಾಸ್ಟ್ ವಿಡಿಯೋದಲ್ಲಿನೇ ಹೇಳಿದ್ದೆ, ನಾನು ನನ್ನ ಕಸಿನ್ ಸಿಸ್ಟರ್ದು ಮ್ಯಾರೇಜ್ ಇತ್ತು ಅಂತ. ಸೊ ಹಾಗಾಗಿ ಅಲ್ಲಿ ನಾನು ತೆಗೆದಿದ್ದು ವೀಡಿಯೋಸು ಫೋಟೋಸ್ ಎಲ್ಲ ನಾನು ಈಗ ಮನೆಗೆ ಬಂದ ಮೇಲೇ ಒಂದೊಂದಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಬಿಕಾಸ್ ಅಲ್ಲಿ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ವಿ. ಹಾಗಾಗಿ ಸೊ ನೀವು ಕೂಡ ಬನ್ನಿ. ಹಲ್ದಿ ಆಮೇಲೆ ಎಂಗೇಜ್ಮೆಂಟ್ ಎರಡು ಫೋಟೋಸ್ನು ನಾನಿಲ್ಲಿ ಆ್ಯಡ್ ಮಾಡ್ತೀನಿ. ನೀವು ಹಲ್ದಿದು ಆಮೇಲೆ ಎಂಗೇಜ್ಮೆಂಟ್ದು ಫೋಟೋಸ್ ಆಮೇಲೆ ವೀಡಿಯೋಸ್ನ ನೋಡ್ಕೊಂಬನ್ನಿ. ನಾನು ವೇಟ್ ಮಾಡ್ತಾ ಇರ್ತೀನಿ. ಓಕೆ, ಹೀಗೆ ಹೋಗ್ಬಿಟ್ಟು ಹೀಗೆ ಬನ್ನಿ. ಸೊ ಫ್ರೆಂಡ್ಸ್, ನೀವೀಗ ನೋಡ್ತಾ ಇರೋದು ಹಲ್ದಿಗೆ ಎಲ್ಲ ರೆಡಿ ಮಾಡಿ ಇಲ್ಲಿಟ್ಟಿದ್ದಾರೆ. ಹಲ್ದಿ ಆಮೇಲೆ ನಲುಂಗು ಅಂತ ನಾವು ಕರಿತೀವಿ. ಒಬ್ಬೊಬ್ರು ಹಲ್ದಿ ಅಂತ ಹೇಳ್ತಾರೆ, ಒಬ್ಬೊಬ್ರು ನಲುಂಗು ಅಂತ ಹೇಳ್ತಾರೆ. ಸೊ ನಾವು ನಲುಂಗು ಅಂತಾನೆ ಹೇಳೋದು. ಈಗ ಬಂದ್ಬಿಟ್ಟು ನಮ್ದ್ರಲ್ಲಿ ಕೂಡ ನಲುಂಗು ಇಡ್ತೀವಿ. ನಾವು ಬಂದ್ಬಿಟ್ಟು 3 ಇಲ್ಲ ಅಂದರೆ 5 ಹಲ್ದಿ ಪ್ರೋಗ್ರಾಮ್ಸ್ನ ಮಾಡ್ತೀವಿ. ಈಗ ನೀವು ನೋಡ್ತಾ ಇರೋದು ಲಾಸ್ಟ್ ಒನ್, ಅಂದರೆ ಅಕ್ಕ ತಂಗಿ ಎಲ್ಲನೂ ಸೇರಿಕೊಂಡು ನಾವು ಮಾಡ್ತಾ ಇರೋ ಒಂದು ಫಂಕ್ಷನ್ ಇದು. ಅಂದರೆ ಅಕ್ಕ ತಂಗಿಯವ್ರು ಇಟ್ಟಿರೋ ನಲುಂಗು ಅಂತ. ಫಸ್ಟ್ ಬಂದ್ಬಿಟ್ಟು ತಾಯಿ ಮನೆಯವ್ರು ಇರ್ತಾರೆ, ಆಮೇಲೆ ಬಂದ್ಬಿಟ್ಟು ಅತ್ತೆಯವರು ಇರ್ತಾರೆ, ಆಮೇಲೆ ಬಂದ್ಬಿಟ್ಟು ತಾಯಿ ಮಾಮ ಅಂತ ಹೇಳ್ತಾರಲ್ಲ, ಅಂದರೆ ಸೋದರ ಮಾವ, ಅವರು ಒಂದು ಫಂಕ್ಷನ್ ಹಲ್ದಿ ಇಡ್ತಾರೆ. ಇದೆಲ್ಲ ಆದಮೇಲೆ ಅಕ್ಕ ತಂಗಿಯರೆಲ್ಲ ಸೇರಿಕೊಂಡು ಒಂದು ಫನ್ ಥರ ಲಾಸ್ಟಲ್ಲಿ ಒಂದು ಇಡ್ತೀವಿ. ಸೊ ಅದೇ ವಿಡಿಯೋನ ನೀವು ನೋಡ್ತಾ ಇರೋದು. ಬಿಕಾಸ್ ಎಲ್ಲ ವೀಡಿಯೋಸ್ನೂ ಹಾಕಿದರೆ ತುಂಬ ಹೆವಿ ಆಗಿಬಿಡುತ್ತೆ ಅಂತ ನಾನು ಜಾಸ್ತಿ ಹಾಕಿಲ್ಲ. ಲಾಸ್ಟ್ ನಾವು ಮಾಡಿರೋ ಫಂಕ್ಷನ್ದು ವಿಡಿಯೋ ಮಾತ್ರ ನಾನು ನಿಮ್ಗೆ ಹಾಕ್ತಾ ಇರೋದು. ಸೊ ಈಗ ನೀವು ನೋಡ್ಬೋದು, ಇಲ್ಲಿ ಮದುವೆ ಹುಡುಗಿನೂ ಹಲ್ದಿ ಸ್ಯಾರಿ ಉಟ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಹಲ್ದಿನೇ ಡ್ರೆಸ್ಸನ್ನ ಹಾಕ್ಕೊಂಡಿರೋದು ನಾವು. ಈಗ ಇಲ್ಲಿ ನೋಡ್ತಾ ಇರೋರು ಎಲ್ಲರೂ ನನ್ನ ಕಸಿನ್ ಸಿಸ್ಟರ್ಸು. ಇವಳೇ ಲಾಸ್ಟು, ಈಗ ಅವಳಿಗೆ ಮದುವೆ ಆಗ್ತಾ ಇದೆಯಲ್ಲ, ಅವಳೇ ಲಾಸ್ಟು. ನಾವೆಲ್ಲರೂ ಸೇರಿಕೊಂಡು ಅವಳಿಗೆ ನಲ್ಗಿಡ್ತಾ ಇರೋದು. ಇದು ತುಂಬ ಸಖತ್ ಫನ್ ಮಾಡಿದ್ವಿ ನಾವು. ಸೀರಿಯಸ್ಲಿ ಯಾರ ಮದುವೆಲೂ ನಾವು ಅಷ್ಟು ಎಂಜಾಯ್ ಮಾಡಿರಲಿಲ್ಲ. ಇವಳ ಮದುವೆಯಲ್ಲೇ ನಾವು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಎಲ್ಲರೂ. ಯಾಕಂದರೆ ನಮಗೆಲ್ಲರಿಗೂ ಮದುವೆ ಆಗಿರೋದ್ರಿಂದ ಸ್ವಲ್ಪ ನಾವು ಲೀಡ್ ತೊಗೊಂಡ್ಬಿಟ್ವಿ. ಸೊ ಹಾಗಾಗಿ ಸಖತ್ತಾಗಿತ್ತು ಮ್ಯಾರೇಜ್ ಎಲ್ಲನೂ, ಆಮೇಲೆ ಹಲ್ದಿ ಪ್ರೋಗ್ರಾಮ್ ಎಲ್ಲನೂ. ತುಂಬ ವೀಡಿಯೋಸ್, ತುಂಬ ಕಡೆ ನನಗೆ ವೀಡಿಯೋಸ್ ತೆಗಿಲಿಕ್ಕೆ ಆಗಲಿಲ್ಲ ಫ್ರೆಂಡ್ಸ್, ಬಿಕಾಸ್ ನಾನು ಅಲ್ಲಿದ್ದೆ. ನೀವು ನೋಡ್ಬೋದು, ನಾನು ಅಲ್ಲೇ ಇದ್ದೀನಿ. ಸೊ ನಾನು ಇವ್ರ ಹತ್ರ ಕ್ಯಾಮ್ರಾ ಕೊಟ್ಬಿಟ್ಟು ವೀಡಿಯೋಸ್ನ ತೆಗೆಸಿಟ್ಟಿರೋದು. ಸೊ ಹಾಗಾಗ್ಬಿಟ್ಟು ಸ್ವಲ್ಪ ಕಡೆಯಲ್ಲಿ ಸ್ವಲ್ಪ ಉಲ್ಟಾ ಪಲ್ಟಾ ರೆಕಾರ್ಡ್ ಮಾಡಿಬಿಟ್ಟಿದ್ದಾರೆ. ನನಗೆ ಕೂಡ ಎಡಿಟಿಂಗ್ ಮಾಡಬೇಕಾದ್ರೆ ತುಂಬಾ ಕಷ್ಟ ಆಯಿತು. ಯಾಕಂದರೆ ಯೂಟ್ಯೂಬಲ್ಲಿ ನಾವು ಏನಾದರೂ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕಂದ್ರೆ 16.9 ನಾವು ರೆಕಾರ್ಡ್ ಮಾಡಬೇಕಾಗುತ್ತೆ ವೀಡಿಯೋಸ್ನ. ಸೊ ನಾನು ಬೇರೆಯವ್ರಿಗೆ ಕ್ಯಾಮ್ರಾ ರೆಕಾರ್ಡ್ ಮಾಡೋಕ್ಕೆ ಕೊಟ್ಟಾಗ ಅವರು ಯಾವ್ಯಾವ ಕಡೆನೂ ತಿರುಗಿಸ್ಬಿಟ್ಟೆಲ್ಲ ರೆಕಾರ್ಡ್ ಮಾಡಿರೋದ್ರಿಂದ ಸ್ವಲ್ಪ ಅವ್ರಿಗೂ ಗೊತ್ತಿರಲ್ಲಲ್ವಾ. ಹಾಗಾಗಿ ಸ್ವಲ್ಪ ವೀಡಿಯೋಸ್ ಅಪ್ ಆ್ಯಂಡ್ ಡೌನ್ ಆಗಿ ನಿಮಗಿರುತ್ತೆ. ಮೊಬೈಲ್ನ ಈ ಕಡೆ ಆ ಕಡೆ ಟರ್ನ್ ಮಾಡಿಕೊಂಡು ಸ್ವಲ್ಪ ವಾಚ್ ಮಾಡ್ಕೊಂಬಿಡಿ. ಇಲ್ಲಿ ನೋಡ್ಬೋದು, ಇವರೇ ನಮ್ಮ ದೊಡ್ಡ ಅಕ್ಕ, ಎರಡನೇ ಅಕ್ಕ. ಸೊ ಅವ್ರು ಬಂದ್ಬಿಟ್ಟು ನಲ್ಗಿಟ್ಟಿದ್ದಾರೆ. ಆಮೇಲೆ ನಾವು ಒಬ್ಬೊಬ್ಬರಾಗಿ ನಲ್ಗನ್ನು ಇಟ್ಕೊಂಡು ಬಂದ್ವಿ. ತುಂಬ ಸಖತ್ತಾಗಿತ್ತು ಆ ಡೇ. ಅವಳಿಗೂ ಫುಲ್ ಫನ್ ಆಗಿತ್ತು, ನಮಗೂ ಫುಲ್ ಫನ್ ಆಗಿತ್ತು. ತುಂಬ ಚೆನ್ನಾಗಿ ಫಂಕ್ಷನ್ ಎಲ್ಲನೂ ಮಾಡಿದ್ರಿ. ಒಬ್ಬೊಬ್ಬರು ಒಂದೊಂದು ಶಾಸ್ತ್ರ ಹೇಳ್ತಾ ಇದ್ರು, ಇದು ಮಾಡಬೇಕು ಅದು ಮಾಡಬೇಕು ಅಂತ ಹೇಳ್ಬಿಟ್ಟು. ತುಂಬ ಫನ್ನಿಯಾಗಿತ್ತು ಆ ಡೇ ನಮಗೆ. ಈವನ್ ಅವರು ಕ್ಯಾಮ್ರಾಮನ್ ರೆಕಾರ್ಡ್ ಮಾಡಿದ್ದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಆದರೆ ಅವರೊಂದು ಕಾಪಿ ಕೊಡೋವರೆಗೂ ನನಗೂ ಆ ಕಾಪಿ ಸಿಗಲ್ಲಲ್ಲ. ಸೊ ಹಾಗಾಗಿ ನಾನು ಫೋನಲ್ಲಿ ಯಾವ್ದು ರೆಕಾರ್ಡ್ ಮಾಡಿದ್ದೀವೋ ಅದನ್ನೇ ನಿಮಗೆ ನಾನು ಎಡಿಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ತುಂಬ ಜನ ಅಂದ್ಕೊಳ್ತಾರೆ ಕ್ರಿಶ್ಚಿಯನ್ಸ್ ನಲಂಗಿಡಲ್ಲ, ಇದೆಲ್ಲ ಮಾಡಲ್ಲ ಅಂತ. ಬಟ್ ನಾವು ಕೂಡ ಮಾಡ್ತೀವಿ, ಬೇರೆಯವ್ರು ಹೇಗೋ ಗೊತ್ತಿಲ್ಲ. ಬಟ್ ನಾವು ಕೂಡ ತಕ್ಕ ಮಟ್ಟಿಗೆ ಇದೆಲ್ಲನೂ ಫಾಲೋ ಮಾಡ್ತೀವಿ. ಗೊತ್ತಿಲ್ಲ, ಒಬ್ಬೊಬ್ರಿಗೆ ಗೊತ್ತಿರುತ್ತೆ, ಒಬ್ಬೊಬ್ರಿಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಇದನ್ನು ಮೆನ್ಷನ್ ಮಾಡಿದೆ ಅಷ್ಟೇ. ಇಲ್ಲಿ ನೋಡ್ಬೋದು, ನಲಂಗೆಲ್ಲ ಹಾಕಿ ಆದಮೇಲೆ ನಾವು ಕೂಡ ಒಬ್ರಿಗೊಬ್ರು ಹಚ್ಕೊಂಡು ಸಖತ್ ಫನ್ ಎಲ್ಲನೂ ಮಾಡಿದ್ವಿ. ಆಮೇಲೆ ಕಲರ್ ವಾಟರ್ ಎಲ್ಲನೂ ಮಾಡಿಬಿಟ್ಟು ಅವಳನ್ನ ಕೂರಿಸ್ಬಿಟ್ಟು ಒಬ್ಬೊಬ್ರು ಒಂದೊಂದು ಕಡೆಯಿಂದ ಎಲ್ಲ ವಾಟರ್ ಹಾಕಿದ್ವಿ. ಆ ವಿಡಿಯೋ ಇಲ್ಲ ನನ್ನ ಹತ್ರ. ಸೊ ಅದು ತುಂಬ ಚೆನ್ನಾಗಿ ಬಂದಿದೆ ವೀಡಿಯೋಸು. ಬಟ್ ಅದು ವಿಡಿಯೋಗ್ರಾಫರ್ ಹತ್ರನೇ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ. ಅವರೊಂದು ಕಾಪಿ ಕೊಟ್ಟರೆ ನಾನು ಇನ್ ಫ್ಯೂಚರಲ್ಲಿ ಅದನ್ನು ಎಡಿಟ್ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವರೇ ನಾವೆಲ್ಲರೂ ಸೇರಿ, ನಾವು 6 ಜನ ಅಕ್ಕ ತಂಗಿಯರು, ಕಸಿನ್ ಸಿಸ್ಟರ್ಸು. ಸೊ ನಮ್ಮ ಕಸಿನ್ ಸಿಸ್ಟರ್ಸ್ ಎಲ್ಲನೂ ಸೇರಿಕೊಂಡು ನಾವು ಈ ರೀತಿ ನಲ್ಗನ್ನ ಇಟ್ಟಿದ್ವಿ. ಅಲ್ಲಿ ಅವಳಿಗೆ ಸ್ಯಾರಿ ಎಲ್ಲನೂ ನಾವು ಗಿಫ್ಟ್ ಮಾಡಿದ್ವಿ.
ಅದಾದ್ಮೇಲೆ ನೀವು ಇಲ್ಲಿ ನೋಡ್ಬೋದು, ಇದು ಬಂದ್ಬಿಟ್ಟು ಬಳೆ ಶಾಸ್ತ್ರ ಅಂತ ಹೇಳ್ತಾರೆ. ನಮ್ಮ ಕಡೆ ಎಲ್ಲ ಮದುವೆ ಹುಡುಗಿಗೆ ಬಳೆ ಹಾಕಿಸ್ತಾರೆ. ಈವನ್ ಅಲ್ಲಿರೋರು ಎಲ್ಲರೂ ಬಳೆ ಹಾಕೋತಾರೆ, ಅಕ್ಕ ತಂಗಿ ಆಮೇಲೆ ಚಿಕ್ಕ ಮಕ್ಕಳು ಎಲ್ಲರೂ ಬಳೆ ಹಾಕೋತಾರೆ. ನಾನು ಕೂಡ ಸ್ವಲ್ಪ ಬಳೆ ಹಾಕಿಸ್ಕೊಂಡಿದ್ದೆ ನಾನು. ಸೊ ಆ ವಿಡಿಯೋನೇ ನೀವೀಗ ನೋಡ್ತಾ ಇರೋದು. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಸಖತ್ ಡ್ಯಾನ್ಸ್ ವಿಡಿಯೋಸ್ ಎಲ್ಲನೂ ಇದೆ, ಸ್ಕಿಪ್ ಮಾಡದೆ ನೋಡಿ ಬೇಡಿ ವಿಡಿಯೋನ ಪ್ಲೀಸ್. ತುಂಬ ಕಷ್ಟಪಟ್ಟು ಎಡಿಟ್ ಮಾಡಿದ್ದೀನಿ, ಬಿಕಾಸ್ ಉಲ್ಟಾ ಪಲ್ಟಾ ಇರೋ ವಿಡಿಯೋನೆಲ್ಲ ಸರಿ ಮಾಡ್ಕೊಂಡು ನಾನು ಎಡಿಟ್ ಮಾಡಿದ್ದೀನಿ. ಅಲ್ಲಂಗೂ ಆಮೇಲೆ ಎಂಗೇಜ್ಮೆಂಟ್ ಎರಡರಲ್ಲೂ ಡ್ಯಾನ್ಸ್ ಮಾಡಿದೀವಿ. ಸೊ ಆ ವಿಡಿಯೋ ಕೂಡ ಈಗ ನೀವು ನೋಡಿ. To fade away, cause every time I wake up I feel like it's Monday. Something's going wrong with all the chemicals up in my brain. All of a sudden I don't look at anything the same way. Gotta build up of my thoughts sitting in an ashtray. I'm sorry that I'm so inconvenient, okay? Just let me be me and I'll stay out of your way. I can see the way you look at me, I'm such a disgrace. I never really asked to be brought in. ಸೊ ಅಲ್ಲಿಗೆ ನಲಂಗು ಫಂಕ್ಷನ್ ಮುಗೀತು. ಈಗ ನೀವು ಇಲ್ಲಿ ನೋಡ್ತಾ ಇರೋದು ಎಂಗೇಜ್ಮೆಂಟ್. ಸೊ ಅದೇ ದಿನ ನೈಟ್ ಎಂಗೇಜ್ಮೆಂಟ್ ಇತ್ತು. ನಾನು ಎಂಗೇಜ್ಮೆಂಟ್ಗೆ ಈ ಸ್ಯಾರಿನೇ ಹಾಕ್ಕೊಂಡಿದ್ದೆ. ಆ ವಿಡಿಯೋನ ನಾನು ಫುಲ್ಲಾಗಿ ರೆಕಾರ್ಡ್ ಮಾಡೋಕ್ಕೆ ಆಗಲಿಲ್ಲ. ಸೊ ಇವಳೇ ನನ್ನ ಸಿಸ್ಟರು, ಅವಳ ಮ್ಯಾರೇಜ್ ಇವಾಗ ನೀವು ನೋಡ್ತಾ ಇರೋದು. ಸೊ ಹಾಗಾಗಿ ನಾನು ನನ್ನ ಡ್ರೆಸ್ಸಸ್ನ ಫುಲ್ಲಾಗಿ ತೋರ್ಸೋಕೆ ಆಗಿಲ್ಲದೆ ಇರೋ ಕಾರಣ ನಾನು ಈ ರೀತಿ ಪಿಕ್ ತೆಗಿತಾ ಇದ್ದೀನಿ. ಇವ್ರು ನನ್ನ ಮಮ್ಮಿ, ಡ್ಯಾಡಿ ಬಂದ್ಬಿಟ್ಟು ತುಂಬಾ ಬ್ಯುಸಿ ಆಗಿಬಿಟ್ಟಿದ್ರು ಅವತ್ತು, ಹಾಗಾಗಿ ಅವ್ರ ಪಿಕ್ ಸರಿಯಾಗಿ ಸಿಗಲಿಲ್ಲ. ಇವ್ರು ಬಂದ್ಬಿಟ್ಟು ನನ್ನ ಮಾಮ ಮಾಮಿ, ಇವರು ಅಷ್ಟೇ ನನ್ನ ಫ್ಯಾಮ್ಲಿಗೆ ತುಂಬ ಕ್ಲೋಸೆಸ್ಟ್ ಮಾಮ ಮಾಮಿ. ಸೊ ಇದು ಬಂದ್ಬಿಟ್ಟು ನಿಮಗೆ ಚೌಟ್ರಿಯಲ್ಲಿ ತೆಗೆದಿದ್ದು, ಅಂದರೆ ಅವತ್ತು ಎಂಗೇಜ್ಮೆಂಟ್ ಈವ್ನಿಂಗ್ ಇರೋದ್ರಿಂದ ಈವ್ನಿಂಗ್ ಎಂಗೇಜ್ಮೆಂಟ್ದು ವಿಡಿಯೋ ನೀವು ನೋಡ್ತಾ ಇರೋದು. ಸೊ ಇದು ಎಂಟ್ರೆನ್ಸಲ್ಲಿ ಈ ರೀತಿ ಎಲ್ಲ ಫುಲ್ ಡೆಕೋರೇಟ್ ಮಾಡಿದರು. ತುಂಬ ದೊಡ್ಡ ಕಲ್ಯಾಣ ಮಂಟಪ ಅದು. ಎಂಗೇಜ್ಮೆಂಟಲ್ಲಿ ನಾನು ಅವಳ ಜೊತೆನೇ ಇದ್ದೆ, ಹಾಗಾಗಿ ತುಂಬ ವೀಡಿಯೋಸ್ ತೆಗಿಲಿಕ್ಕೆ ಆಗಲಿಲ್ಲ. ಸುಮ್ಮನೆ ಫಸ್ಟು ಸ್ವಲ್ಪ ಎಂಟ್ರೆನ್ಸಲ್ಲಿ ಇರೋದನ್ನ ಕವರ್ ಮಾಡಿದ್ದೀನಿ, ಆಮೇಲೆ ನಾವು ಫೋಟೋ ತೊಗೋಬೇಕಾದ್ರೆ ಅದನ್ನು ಕವರ್ ಮಾಡಿದರೆ. ಯಾಕಂದರೆ ನಾನು ಇಲ್ಲಿ ನಮ್ಮ ಡ್ಯಾಡಿ ಹೋಗ್ತಾ ಇದ್ದಾರೆ. ಸೊ ಅವರು ತುಂಬಾ ಬ್ಯುಸಿ ಆಗಿಬಿಟ್ಟಿದ್ರು ನೋಡಿ. ಇಲ್ಲಿ ಫೋಟೋದಲ್ಲಿ ಕೂಡ ನಮ್ಮ ಡ್ಯಾಡಿ ಇಲ್ಲ, ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ರು ಅವರು ಕೂಡ. ಹಾಗಾಗಿ ತುಂಬಾ ವೀಡಿಯೋಸ್ ನಾನು ಕವರ್ ಮಾಡೋಕ್ಕೆ ಆಗಿಲ್ಲ. ಇಲ್ಲಿ ಪಿಕ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಇವ್ರು ಬಂದ್ಬಿಟ್ಟು ಹುಡುಗನ ಕಡೆಯವರು. ಸೊ ಅವರು ಡ್ಯಾನ್ಸ್ ಮಾಡಿದರು. ಆಮೇಲೆ ನಾವೇನು ಕಮ್ಮಿ ಇಲ್ಲ ಅಂತ ನಾವು ಹುಡುಗಿ ಕಡೆಯವರು ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ವಿ. ಇಲ್ಲಿ ಫಸ್ಟ್ ನಮ್ಮ ಹೀರೋಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಂಜಾಯ್ ಮಾಡಿ. ಇಲ್ಲಿ ನಮ್ಮ ಅಣ್ಣ, ಅತ್ತಿಗೆ, ಆಮೇಲೆ ನನ್ನ ಕಸಿನ್ ಸಿಸ್ಟರ್ಸು, ನಾನು ಎಲ್ಲರೂ ಡ್ಯಾನ್ಸ್ ಮಾಡಿದ್ವಿ. ಈವನ್ ನನ್ನ ಹಸ್ಬೆಂಡ್ ಕೂಡ ಡ್ಯಾನ್ಸ್ ಮಾಡಿದ್ದಾರೆ. ಅದು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಈಗ ನೀವು ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಹೆಂಗ್ ಡ್ಯಾನ್ಸ್ ಮಾಡಿದ್ದಾರೆ ಅಂತ ನೋಡ್ಬಿಟ್ಟು ವಿಡಿಯೋನ ಎಂಜಾಯ್ ಮಾಡಿ. ನಾನು ವಿಡಿಯೋ ಎಂಡಲ್ಲಿ ಮಾತಾಡ್ತೀನಿ, ಓಕೆನಾ? ಬಾಯ್. It's not working out, maybe it's the chemistry. It's time to break up so I can make a better me. Taking shots at the enemy. I'm gonna make it to the top, leave a legacy. If I got something to say, you better let me speak. Turn it up a new degree, bitch, you ain't seen anything. I pop off with the new rock, electronic, blow this.
ಸೊ ಆಯಿತು, ಇಲ್ಲಿ ಡ್ಯಾನ್ಸ್ ಎಲ್ಲನೂ ಆಯಿತು. ಈಗ ಊಟ ಮಾಡ್ಕೊಂಡು ಟಾಟಾ ಬೈ ಬೈ ಹೇಳಿಬಿಟ್ಟು ಮನೆಗೆ ಹೋಗಿಬಿಡ್ತಾ ಇದ್ದೀವಿ. ನಾಳೆ ಮ್ಯಾರೇಜ್. ಸೊ ಫ್ರೆಂಡ್ಸ್, ವಿಡಿಯೋನ ನೋಡ್ಕೊಂಬಂದ್ರ. ನಾನಂತರೂ ಅವತ್ತು ಸಖತ್ತಾಗಿ ಎಂಜಾಯ್ ಮಾಡಿದೆ, ಸಖತ್ ಫನ್ ಮಾಡಿದ್ವಿ. ತುಂಬ ದಿನ ಆಗಿತ್ತು, ಎಲ್ಲ ಫ್ಯಾಮ್ಲಿ ಎಲ್ಲನೂ ಸ್ವಲ್ಪ ಜೊತೆಲಿ ಸೇರಿಕೊಂಡು ಈ ರೀತಿ ಮ್ಯಾರೇಜ್ಗೆ ಇದಕ್ಕೆಲ್ಲ ಸೇರಿಬಿಟ್ಟು ತುಂಬ ದಿನಗಳಾಗ್ಬಿಟ್ಟಿತ್ತು. ನಾವು ಫ್ಯಾಮ್ಲಿ ಎಲ್ಲ ಸೇರಿಕೊಂಡು ಈ ರೀತಿ ಫಂಕ್ಷನಲ್ಲಿ ಮೀಟ್ ಮಾಡಿದ್ದು ತುಂಬ ಚೆನ್ನಾಗಿತ್ತು. ನನಗೆ ನಾನು ಕೂಡ ತುಂಬ ಎಂಜಾಯ್ ಮಾಡಿದೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲನೂ ಮಾಡಿದ್ವಿ. ಸಖತ್ ಅವತ್ತು ಮೆಹಂದಿಗೆ, ಆಮೇಲೆ ಹಲ್ದಿ, ಮೆಹಂದಿ, ಎಂಗೇಜ್ಮೆಂಟ್, ಮ್ಯಾರೇಜ್ ಎಲ್ಲ ಫಂಕ್ಷನ್ಗೂ ನಾವು ಡ್ಯಾನ್ಸ್ ಮಾಡಿದ್ದೀವಿ. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನಾನು ಎಲ್ಲ ವೀಡಿಯೋಸ್ನೂ ನಿಮಗೆ ಒಂದೊಂದಾಗಿ ಅಪ್ಲೋಡ್ ಮಾಡ್ಕೊಂಡು ಬರ್ತೀನಿ. ಸೊ ಇವತ್ತು ಇಷ್ಟೇ, ಈ ವಿಡಿಯೋ ಅಷ್ಟೇ ಹಾಕ್ತೀನಿ. ಯಾಕಂದರೆ ಎಲ್ಲನೂ ಒಂದೇ ಸತಿ ಹಾಕಿಬಿಟ್ರೆ ನಿಮಗೂ ಬೋರ್ ಆಗಿಬಿಡುತ್ತೆ. ಆಮೇಲೆ ವಿಡಿಯೋ ಕೂಡ ತುಂಬ ಲೆಂತಿಯಾಗಿ ಆಗೋಗುತ್ತೆ. ಸೊ ಹಾಗಾಗಿ ನಾನು ಬ್ರೇಕ್ ಮಾಡಿ ಹಾಕ್ತೀನಿ ವಿಡಿಯೋಸ್ನ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡ್ತಾ ಇರಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ನೋಡ್ತಾ ಇದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ID-ನ ನಾನು ಇಲ್ಲಿ ಕೊಡ್ತೀನಿ. ಸೊ ನೀವು ನನ್ನ ಅಲ್ಲಿನೂ ಫಾಲೋ ಮಾಡ್ಬೋದು. ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ. ಟೇಕ್ ಕೇರ್. I know you told your friend you're not okay, and tell me what's wrong and why you